ಒಬ್ಬ ಕಳ್ಳಿದ್ದ ಅಂತ. ಒಬ್ಬ ದರೋಡೆಕೋರ ಮಾಡಬಾರ ತಪ್ಪುಗಳನ್ನೆಲ್ಲ ಮಾಡಿದ್ದ. ಕೊಲೆ ಮಾಡಿದ್ದ, ದರೋಡೆ ಮಾಡಿದ್ದ, ವಂಚನೆ ಮಾಡಿದ್ದ, ಎಲ್ಲಾ ಮಾಡಿದ್ದ. ಕೊನೆಗೆ ಪೊಲೀಸರು ಆತನನ್ನು ಹಿಡ್ಕೊಂಡು ಹೋಗಿ ಕೋರ್ಟ್ ಮುಂದೆ ನೀಡಿಸಿದಾಗ ಇವನಿಗೆ ಯಾವ ಶಿಕ್ಷೆನೂ ಉಳಿದಿಲ್ಲ. ಕೊಡೋದಾದ್ರೆ ಇವನಿಗೆ ಗಲ್ಲು ಶಿಕ್ಷಣೆ ಕೊಡಬೇಕಂತ ಹೇಳಿ ಕೋರ್ಟ್ ತೀರ್ಮಾನ ಮಾಡಿತು. ಅವಾಗ ಒಂದು ಕೋರ್ಟಿನ ವಾಡಿಕೆ ಇರ್ತೈತಿ. ಏನು ವಾಡಿಕೆ ಅಂತಂದ್ರ, ನಿನ್ನ ಕೊನೆ ಆಸೆ ಏನು ಹೇಳಪ್ಪ, ಕೊನೆ ಆಸೆಯನ್ನು ಈಡೇರಿಸಿ ಬಿಡ್ತೇವೆ ಅಂತ ಹೇಳುದು. 2-3 ದಿವಸದೊಳಗೆ ಆತನನ್ನ ಗಲ್ಲಿಗೆ ಹಾಕೋರಿದ್ರು. ನಿನ್ನ ಕೊನೆ ಆಸೆ ಏನಂತ ಕೇಳಿದಾಗ ಆ ಅಪರಾಧಿ ಹೇಳ್ತಾನೆ, ನನ್ನ ಕೊನೆ ಆಸೆ ಬೇರೆ ಏನೂ ಇಲ್ರಿ, ನನ್ನ ತಾಯಿನ ಒಂದು ಸಲ ನನ್ನ ಮುಂದೆ ಕರ್ಕೊಂಡು ಬರ್ರಿ ಅಂತ ಹೇಳುದು. ಅವಾಗ ಎಲ್ಲ ಪೊಲೀಸರು ಹೋಗಿ ಆ ತಾಯಿನ ಕರ್ಕೊಂಡು ಬಂದು ಮುಂದೆ ನಿಲ್ಲಿಸ್ತಾರ. ಅವಾಗ ತಾಯಿ ಹೇಳ್ತಾಳ, ನಿನ್ನ ಹೊಟ್ಟಿ ಒಳಗ ಬಹಳ ಜೋಪಾನ ಮಾಡಿ ನನ್ನ ಪ್ರಾಣದ ಹಂಗನ್ನು ತೊರೆದು ನಿನಗೆ ಜನ್ಮ ಕೊಟ್ಟಿದ್ದೆ. ಆದ್ರ ಸಮಾಜದೊಳಗೆ ದುಶ್ಚಟಗಳನ್ನ ಮಾಡಿ, ಸಮಾಜದೊಳಗೆ ಅಪರಾಧಗಳನ್ನ ಮಾಡಿ, ಇನ್ನು 4-6 ದಿವಸದೊಳಗೆ ನನಗೆ ಗಲ್ಲಿಗೆ ಹಾಕೋರದಾರ, ನಿನ್ನ ಪ್ರಾಣ ಹೋಗುವುದದ. ಇಂಥ ಒಂದು ಸಂದರ್ಭದೊಳಗ ನನ್ನನ್ನ ಕರೆಸಿ ಯಾಕೆ ನನ್ನ ಕರುಳಿಗೆ ನೋವು ಮಾಡತ್ತಪ್ಪ ಅಂತ ಹೇಳಿ ಆ ತಾಯಿಯ ಅಪರಾಧಿ ಕೇಳ್ತಿರ್ತಾಳಂತೆ. ಆವಾಗ ಅಪರಾಧಿಯ ಕಳ್ಳ ಹೇಳ್ತಾನ, ಯವ್ವ, ಇಡೀ ಸಮಾಜ ನನ್ನನ್ನ ಕೆಟ್ಟವಂತ ಕರೆಯಕತ್ತದಲ್ಲ, 2-3 ದಿವಸದೊಳಗೆ ನನ್ನ ಗಲ್ಲಿಗೆ ಹಾಕೋರದಲ್ಲ, ಇದಕ್ಕೆಲ್ಲ ಕಾರಣ ಏನು ಅನ್ನುವಂತ ಸಮಾಜಕ್ಕೆ ತಿಳಿಸಬೇಕಾಗ್ಯದವ, ಅದಕ್ಕೆ ನಿನ್ನ ಕರ್ಸಿನಿ ಅಂತ ಹೇಳಿದ. ಅವಾಗ ತಾಯಿ ಕೊರಳು ಮತ್ತಿಟ್ಟು ಚುರ್ರಂತ, ನಿನ್ನನ್ನು ಹೆತ್ತು ಹೊತ್ತು ಸಾಕಿ ಸಲುವಿ ನಿನ್ನನ್ನು ದೊಡ್ಡವನನ್ನಾಗಿ ಮಾಡಿದ್ದೀನಿ, ಏನು ಕೊಟ್ಟಪ್ಪ ನನಗ ಅಂತ ಹೇಳಿ ತಾಯಿ ರೋಧಿಸ್ತಾಳ. ಅವಾಗ ಕಳ್ಳ ಹೇಳ್ತಾನ, ನೀನೇನು ಚಿಂತೆ ಮಾಡಬೇಡವ, ಒಂದು ಹಿಂದಿನ ಘಟನೆ ನೆನಪು ಮಾಡ್ಕೋ. ನಾವೊಂದು 5-6 ವರ್ಷದ ಬಾಲಕ ಇದ್ದೆ. ಬಾಜಾರದೊಳಗ, ಮಾರ್ಕೆಟ್ದೊಳಗ ನಿನ್ನ ಕಿರು ಬರಲ ಹಿಡ್ಕೊಂಡು ನಡ್ಕೊಂಡು ಬರ್ತಿರ್ತಿದ್ದೆ. ಆದ್ರೆ ನನ್ನ ಬಹಳ ಹೊಟ್ಟೆ ಹಸ್ತಿತ್ತು. ಯವ್ವ, ನನಗೊಂದು ಹಣ್ಣು ಕೊಡಿಸು, ಯವ್ವ, ನನಗೊಂದು ಹಣ್ಣು ಕೊಡಿಸು ಅಂತೇಳಿ ಗೋಗರ್ದು ನಿನಗೆ ಕೇಳ್ತಿದ್ದೆ. ನಿನಗೆ ನನ್ನ ಹಸು ನಿನಗೆ ಕಿವಿಗೆ ಕೇಳಲಿಲ್ಲವ. ನಿನ್ನ ಕೈ ಕಸರ್ಕೊಂಡು ಭಾಗವಾಂಡ ಬುಟ್ಟಿ ಒಳಗಿನೊಂದು ಹಣ್ಣ ನಾನು ತುಡುಗು ಮಾಡಿ ತಗೊಂಡು ಮನೆಗೆ ಓಡಿ 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 ಬಂದೆ. ಅವ, ನೀ ನನಗೆ ಹಣ್ಣು ಕೊಡಿಸಂದ್ರೆ ಕೊಡಿಸ್ಲಿಲ್ಲ, ನೋಡಿಲ್ಲಿ ನಾನು ಹಣ್ಣು ತಗೊಂಡು ಬಂದೀನಿ ಅಂತ ನಾನು ಹೇಳ್ದೆ. ಅವಾಗ ನೀನೇನ್ ಹೇಳ್ದವ, ಮಗನ ತರನ ತಂದಿ ಯಾಕೆ ತರಕ್ ಹೋಗಿದ್ದಿ, ಇನ್ನೊಂದಿಷ್ಟು ತಂದಿದ್ದೆ ಅಂದ್ರೆ ನಮ್ಗೆಲ್ಲರಿಗೂ ಆಗ್ತಿತ್ತಿಲ್ಲ ಅಂತ ನೀನು ಹೇಳಿದ್ವಿ. ಅವತ್ತು ನಾನು ಮಾಡಿರ್ತಕ್ಕಂಥ ಒಂದು ಹಣ್ಣಿನ ತುಡುಗನ್ನ ಗಮನಿಸಿ ನನ್ನ ಕಿವಿ ಹಿಡಿದು ನನ್ನ ಗೆಪ್ಪಿಗೆ ಹೊಡೆದಿದ್ದೆ ಅಂದ್ರೆ ಆ ಸಣ್ಣ ಮಾಡಿರ್ತಕ್ಕಂಥ ತಪ್ಪ ಇವತ್ತು ಕೊಳ್ಳಿಗೆ ನೇಣು ಹಗ್ಗದವರೆಗೂ ಬರ್ತಿರ್ಲಿಕ್ಕಿಲ್ಲವ ಅಂತ ಹೇಳಿ ಒಂದು ಕಳ್ಳನ ಕಥೆ ಯಾಕೆ ಪ್ರೇರಣೆವಾಗಿ ತಗೋತೀವತ್ತಂದ್ರ ಎಲ್ಲವೂ ಕೂಡ ತಾಯಂದಿರ ಕೈ ಒಳಗ ಅದ. ತೊಟ್ಟಿಲ ತೂಗುವ ಕೈ ಜಗತ್ತನ್ನ ಕಟ್ಟುವಂತ ಶಕ್ತಿ ಆ ತಾಯಂದಿರೊಳಗ ಅದನ್ನುವಂತ ಎಲ್ಲರೂ ಕೂಡ ಅರ್ಥೈಸಿಕೊಂಡಿದ್ದೇವೆ. ಯಾಕಂದ್ರ ನಮ್ಮ ತಂದೆಯರು, ನಮ್ಮ ಅಪ್ಪಗೌಡ್ರು ಯಾರು ಜಾಸ್ತಿ ಮನ್ಯಾಗಿರಂಗಿಲ್ಲ. ಯಾಕಂದ್ರೆ ಕೆಲಸದ ಮ್ಯಾಗ ಹೊರಗ ಇರ್ತಾರ. ರಾತ್ರಿ ಮನೆಗೆ ಬರಬೇಕಾದ್ರೆ ಒಂದಿಷ್ಟು ಮಂದಿ ಸೀದಾ ಮನೆಗೆ ಬರ್ತಾರ, ಒಂದಿಷ್ಟು ಮಂದಿ ದಾರಿ ತುಂಬಾ ನಡ್ಕೊಂಡ್ ಬರ್ತಿರ್ತಾರ. ಯಾಕಂದ್ರೆ ತಾಯಂದ್ರ ಮನೆಯೊಳಗಿದ್ದು ಮಕ್ಕಳನ್ನ ಜೋಪಾನ ಮಾಡ್ತೀರಿ, ಮಕ್ಕಳಿಗೆ ಉತ್ತಮವಾಗಿರತಕ್ಕಂಥ ಸಂಸ್ಕಾರ ಕೊಡ್ರಿ. ಸಂಸ್ಕಾರ ಕೊಡುವಂತಹದ್ದು ನಿಮ್ಮೂರೊಳಗೆ ನಾನು ಬಹಳ ಕಂಡಿದ್ದೀನಿ. ಇವತ್ತು ಎಲ್ಲರೂ ಕೂಡ ಈ ಊರೊಳಗ ಯಾವುದೇ ಜಾತಿ, ಮತ, ಪಂಥ, ಭೇದ ಯಾವುದೂ ಕೂಡ ಇಲ್ಲದೆ ಎಲ್ಲರೂ ನಮ್ಮವರ ಬಸವಣ್ಣವರ ಸಾರಿರ್ತಕ್ಕಂಥ ತತ್ವವನ್ನು ಆಧರಿಸಿ ಬದುಕುವಂತ ಊರು.